ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಡಬಲ್ ಕೋರ್ಟ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ದಾಂಡೇಲಿಯ ಸುಭಾಷ್ ನಗರದ ಇಂಡೋರ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ಕರ್ನಾಟಕದ ವಿವಿಧ ಭಾಗದ ಸ್ಪರ್ಧಿಗಳು ಭಾಗಿ. ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಜೂನ್ ಲೆವೆಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಗರದ ಸುಭಾಷ್ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾನುವಾರ ಚಾಲನೆ ನೀಡಲಾಯಿತು. ಪುರುಷರಿಗಾಗಿ 35 ವರ್ಷ ಮೇಲ್ಪಟ್ಟ ವರ್ಗದ ಹಾಗೂ ಹುಡುಗಿಯರಿಗಾಗಿ 13, 15, 17 ವರ್ಷದ ಹಾಗೂ ಬಾಲಕರಿಗಾಗಿ 19, 11, 13, 15 ವರ್ಷದ ಒಳಗಿನ ಈ ಭಾಗದಲ್ಲಿ ಬ್ಯಾಡ್ಮಿಂಟನ್ ಸ್ಪರ್ಧೆ ನಡೆಯುತ್ತಿದೆ. ಕರ್ನಾಟಕದ 25 ನಗರಗಳಿಂದ ಈ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಸ್ಪರ್ಧಾಳುಗಳು ಭಾಗವಹಿಸಿದ್ದು, ಈ ಪಂದ್ಯಾಟದಲ್ಲಿ 120 ಸ್ಪರ್ಧಿಗಳು ಭಾಗವಹಿಸಿದ್ದು, ಬಾಲಕರು ವಿಭಾಗದಲ್ಲಿ 17, ವಯಸ್ಕರ ವಿಭಾಗದಲ್ಲಿ 60 ಜನ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು, ಪಂದ್ಯದ ರೋಚಕತೆ ಹೆಚ್ಚಾಗಿದೆ. ಸ್ಪರ್ಧೆಯಲ್ಲ ಗೆದ್ದ ವಿಜೇತರಿಗೆ ಆಕರ್ಷಕ ಟ್ರೋಫಿ ಹಾಗೂ ನಗದು ಬಹುಮಾನ ನೀಡಲಾಗುವುದು. ಪುರುಷರ ವಿಭಾಗದಲ್ಲಿ ಡಬಲ್ಸ್, ಬಾಲಕಿಯರ ಮತ್ತು ಬಾಲಕರು ವಿಭಾಗದಲ್ಲಿ ಸಿಂಗಲ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ನಡೆಯುತ್ತಿದೆ. ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಈ ಝೋನಲ್ ಲೆವೆಲ್ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಕಾಶ್ ಶೆಟ್ಟಿ, ಸಲೋಮನ್, ಮಿಥುನ್ ನಾಯಕ್, ಸುರೇಶ್ ಕಾಮತ್, ದೀಪಕ್ ನಾಯಕ್, ಕುಮಾರ್ ಕಾರ್ಗಿ, ಅರವಿಂದ್, ನವೀನ್ ಕಾಮತ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಯಶಸ್ಸಿಗೆ ಸಹಕರಿಸುತ್ತಿದ್ದಾರೆ. ಸರ್ ನಮಸ್ಕಾರ. ಇದು ಈಗ ಝೋನಲ್ ಲೆವೆಲ್ ದಾಂಡೇಲಿ ಬ್ಯಾಡ್ಮಿಂಟನ್ ಕಾಂಪಿಟೇಷನ್ ನಡೀತಾ ಇದೆಯಲ್ಲ ದಾಂಡೇಲಿ ಗ್ರೌಂಡಲ್ಲಿ, ಇದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಹೇಳಿ. ಯಾವ ಥರ ಅದು ನೀವು ಅರೇಂಜ್ಮೆಂಟ್ಸ್ ಮಾಡಿದ್ದೀರಾ ಮತ್ತು ಯಾವ್ಯಾವ ಡಿಸ್ಟಿಕ್ಕಿಂದ ಇಲ್ಲಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರಾ, ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಮತ್ತು ದೊಡ್ಡವ್ರದ್ದು ಕೂಡ ಆಗಿದೆ ಅಂತ ಮಾಹಿತಿ ಬಂತು, ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ. ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನಿಂದ 2 ದಿನಗಳ ಈ ಒಂದು ಬ್ಯಾಡ್ಮಿಂಟನ್ ಪಂದ್ಯಾಟವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ನಿನ್ನೆ ಓಪನ್ ಕ್ಯಾಟಗರಿ ದೊಡ್ಡವರಿಗಾಗಿ ಅಂದರೆ ಓಪನ್ ಕ್ಯಾಟಗರಿ ಮೆನ್ಸ್ ಡಬಲ್ ಇಟ್ಕೊಂಡಿದ್ದೀವಿ. ಆಮೇಲೆ ಅಬವ್ 35 ಅಂದರೆ 35 ವರ್ಷ ಮೇಲ್ಪಟ್ಟವರಿಗೆ ಕೂಡ ಡಬಲ್ ಕ್ಯಾಟಗರಿ ನಿನ್ನೆ ಇಟ್ಕೊಂಡಿದ್ದೀವಿ. ನಿನ್ನೆ ರಾತ್ರಿ 10:30ಗೆ ಮುಗಿದಿದೆ. ಹಾಗೆ ಇವತ್ತು ಮಕ್ಕಳಿಗೋಸ್ಕರ ವಿವಿಧ ಕ್ಯಾಟಗರಿಗಳನ್ನು ಇಟ್ಕೊಂಡಿದ್ದೇವೆ. ಬಾಯ್ಸ್ ಮತ್ತು ಗರ್ಲ್ಸಿಗೆ ಅಂಡರ್ 9 ಅಂಡರ್ 17 ಒಳಗಡೆ, ಗರ್ಲ್ಸಿಗೆ ಅಂಡರ್ 13 ಮತ್ತು ಅಂಡರ್ 15 ಕ್ಯಾಟಗರಿ ಮಾಡ್ಕೊಂಡಿದ್ದೇವೆ. ಇದರಲ್ಲಿ ಕಾರವಾರ ಜಿಲ್ಲೆ, ಹುಬ್ಳಿ, ಧಾರವಾಡ ಆ್ಯಂಡ್ ಬೆಳಗಾವಿ ಜಿಲ್ಲೆಯ ಎಂಟೈರ್ ಟೀಮ್ಸ್ಗಳು ಬಂದಿದೆ. ಭಾಳಷ್ಟು ಟೀಮ್ಸ್ಗಳು ಬಂದಿದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ದಾಂಡೇಲಿ ಎಲ್ಲ ಜನರ ಸಹಕಾರ ಆಗಿದೆ. ಹಾಗಾಗಿ ನಮ್ಮ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಎಲ್ಲ ಸದಸ್ಯರು ಕೂಡ ತುಂಬುರದ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ನಾವು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಸರ್ ಇವತ್ತು ಫೈನಲ್ ಅಥವಾ ಮತ್ತೆ ಮುಂದೆ ಇದೆ ಈ ಥರ? ಇವತ್ತೇ ನೈಟ್ ಫೈನಲ್ ಆಗ್ತದೆ. ಸಾಧಾರಣ ಒಂದು 10 ಗಂಟೆವರೆಗೆ ಎಲ್ಲ 10:10ವರೆಗೆ ಮುಗಿಸ್ಬೇಕಂತ ಪ್ಲಾನ್ ಮಾಡಿದೆ. ಯಾಕಂದರೆ ನಾಳೆ ಸ್ಕೂಲ್ಗಳಿರ್ತದೆ. ಹಾಗಾಗಿ ಆದಷ್ಟು ಬೇಗ ಕಂಟಿನ್ಯೂ ಆಗಿ ನಾವು ಯಾವುದೇ ಗ್ಯಾಪನ್ನು ಕೊಡದೆ ಪಂದ್ಯಾಟವನ್ನು ಮಾಡ್ತಾ ಇದ್ದೇವೆ. ಒಂದು 10ರಿಂದ 10:10ವರೆಗೆ ಕಂಪ್ಲೀಟ್ ಮುಗಿತಾರೆ. ಸುಮಾರು ಎಷ್ಟು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್? 100ರಿಂದ ಹೆಚ್ಚು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಏಜ್ ಎಷ್ಟು? ಏಜ್ ಯಾವ ಪ್ರಕಾರ? ಕ್ಯಾಟಗರಿ ಅಂಡರ್ 9 ಅಂದರೆ ನಮಗೆ ಅವರಿಗೆ 9 ವರ್ಷ ಒಳಗಿನವರು, 11 ವರ್ಷ ಒಳಗಿನವರು, 13 ಒಳಗೆ, 15 ಮತ್ತು 17 ವರ್ಷ. 17 ವರ್ಷ ಮೇಲ್ಪಟ್ಟಿಲ್ಲ ಆ ಮಕ್ಕಳಿಗಾಗಿ ನಾವು ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದೇವೆ. ಟೋಟಲ್ ಇನ್ನೂ ತನಕ ಎಷ್ಟು ದಾಂಡೇಲಿ ಟ್ರಾಫಿ ಬಂದಿದೆ ಸರ್? ಏನಾದರೂ ದಾಂಡೇಲಿ ಇಷ್ಟೊತ್ತೊಳಗೆ ಯಾರ್ದು ಫೈನಲ್ ಆಗಲಿ, ಒಂದು ಫೈನಲ್, ಇಬ್ಬರು ಫೈನಲಿ ಬಂದಿದ್ದಾರೆ, ಇನ್ನು ಫೈನಲ್ ಆಗಲಿಲ್ಲ.
एक मिनट हाँ सर फोटो लेता हूँ